ಯಾರ್ರೀ ಈ ಸುಜಾತಾ ಭಟ್ ಒಂದು ಹಳೆ ನೈಟಿ ಹಾಕೊಂಡು ಬಾಯಲ್ಲಿ ಅಲ್ಲಿಲ್ಲ ನನ್ ಮಗಳು ಕಳೆದೋಗ್ಬಿಡಿದಾಳೆ ಅಂತ ಹೇಳಿ ದೂರ್ ಕೊಟ್ಟಿದ್ದಾಳೆ. ಜೊತೆಗೆ ಆ ಅಸ್ಥಿ ಕೊಡಿ ನನ್ನ ಮಗಳದ್ದು ಅಸ್ಥಿ ಸಿಕ್ಕಿದ್ರೆ ಇದೇ ಧರ್ಮಸ್ಥಳದಲ್ಲಿ ಕಳೆದೋಗಿದ್ದಾಳೆ ನನ್ನ ಮಗಳು, ಅಸ್ಥಿ ಕೊಡಿ, ಹಿಂದೂ ಸಂಪ್ರದಾಯದ ಮುಖಾಂತರ ನಾನು ಅಂತ್ಯ ಸಂಸ್ಕಾರ ಮಾಡ್ಕೊಳ್ತೀನಿ, ಅಷ್ಟೇ ನಾನು ಕೇಳ್ಕೊಳ್ತಾ ಇರೋದು ಅನ್ನುವಂಥದ್ದು ಆಕೆ ಹೇಳ್ಕೊತಾ ಇದ್ದಾಳೆ. ಅದು ಸತ್ಯನ ಸುಳ್ಳ ಇದನ್ನೆಲ್ಲ ನಮ್ಮ SIT ತನಿಖೆ ಮಾಡತ್ತೆ. ಆ ನಂತರ ಅದಕ್ಕೆ ಏನ್ ಬೇಕೋ ಆ ಕ್ರಮನ ಜರುಗಿಸುತ್ತೆ. ಆದ್ರೆ ಇಲ್ಲಿ ಆಶ್ಚರ್ಯ ಅಂತ ಏನು ಅಂತ ಹೇಳಿದ್ರೆ, ನಮ್ಮ ಮಾಧ್ಯಮ ಮಿತ್ರರೆಲ್ಲರೂನು ಮೈಕ್ ಮೇಲ್ ಮೈಕ್ ಇಟ್ಟು ಕ್ವೆಶನ್ ಮೇಲ್ ಕ್ವೆಶನ್ ಕೇಳಿದ್ರು, ಟ್ವಿಸ್ಟ್ ಮಾಡಿ ಕೇಳಿದ್ರು ಆಕೆ ಎಲ್ಲೂ ವಿಚಲಿತ ಆಗ್ತಾ ಇಲ್ಲ. ಎಲ್ಲಾ ಮಾಧ್ಯಮಗಳು ಶಿ ಇಸ್ ಟ್ರೆಂಡಿಂಗ್. ಎಲ್ಲ ನ್ಯೂಸ್ ಚಾನೆಲ್ ಅಲ್ಲೂ ಆಕೆನೆ ಬರ್ತಾ ಇರೋದು. ಕನ್ನಡ, ಇಂಗ್ಲಿಷ್, ಹಿಂದಿ ಯಾವ್ದಾದ್ರು ನೋಡಿ ಎಲ್ಲಾ ನ್ಯೂಸ್ ಚಾನೆಲ್ ಅಲ್ಲೂ ಶಿ ಇಸ್ ಟ್ರೆಂಡಿಂಗ್. ಜೊತೆಗೆ ಎಲ್ಲಾ ಸೋಷಿಯಲ್ ಮೀಡಿಯಾಗಳಲ್ಲೂ ಶಿ ಇಸ್ ಟ್ರೆಂಡಿಂಗ್. ಏನ್ ಖುಷಿ, ಏನ್ ಬ್ಯೂಟಿ ಅಲ್ಲಿ ಅಂತ ಹೇಳಿದ್ರೆ ಬಾಯಲ್ಲಿ ಅಲ್ಲಿಲ್ಲ, ಇಷ್ಟು ಏಜ್ ಆಗಿದೆ. ಜೊತೆಗೆ ಅವರು ಒಂದು ಹಳೆ ನೈಟಿ ಹಾಕೊಂಡು ಮಾಧ್ಯಮನ ನಿರಾಯಾಸವಾಗಿ ಫೇಸ್ ಮಾಡ್ತಾ ಇದ್ದಾರೆ. ಆದ್ರೆ ಬೇಜಾರೇನಪ್ಪಾ ಅಂತ ಹೇಳಿದ್ರೆ, ಸುಜಾತಾ ಭಟ್ ಮೋದಿಜಿಗಿಂತ ಗ್ರೇಟ್ ಆಗಿ ಕಾಣಿಸ್ತಾ ಇದ್ದಾರೆ ಈ ವಿಚಾರದಲ್ಲಿ. ಮಾಧ್ಯಮವನ್ನ ಫೇಸ್ ಮಾಡುವ ವಿಚಾರದಲ್ಲಿ ಹೇಳ್ತಾ ಇದ್ದೀನಿ ನಾನು. ಅದೇನೇ ಇರ್ಲಿ, ನಮ್ಮ ಮೋದಿಜಿ ಅವರು ಇವತ್ತುವರೆಗೂ ಮಾಧ್ಯಮ ಮಿತ್ರರನ್ನ ಭೇಟಿನೇ ಮಾಡಿಲ್ಲ, ಪ್ರೆಸ್ ಮೀಟೇ ಮಾಡ್ಲಿಲ್ಲ. ಇಡೀ ದೇಶ ಕಾದ್ ನೋಡ್ತಾ ಇದೆ. 11 ವರ್ಷ ಆಗೋಗಿದೆ. ಇವತ್ತುವರೆಗೂ ಒಂದು ದಿನಾನು ಒಬ್ಬ ಮಾಧ್ಯಮದವ್ರಿಗೂ ಯಾವ ವಿಚಾರವನ್ನು ಮಾತಾಡಿಲ್ಲ. ಅವರು ನಮ್ಮನ್ನು ಉದ್ದೇಶಿಸಿ ಮಾತೇ ಆಡಿಲ್ಲ. ಸೊ ಅದಕ್ಕೆ ಹೇಳ್ದೆ ನಾನು, ಮೈಕ್ ತಗೊಂಡ್ ಬಂದಿದ ತಕ್ಷಣ ಓಡೋಗೋ ಮೋದಿಜಿ ಅವ್ರಿಗಿಂತ ಮೈಕ್ ನೋಡಿದ್ರು ಹೆದರ್ಕೊಳ್ದೆ ಆಕೆ ಅಷ್ಟು ಪ್ರಶ್ನೆಗಳಿಗೆ ಹೇಗೆ ಕೇಳಿದ್ರು ಈ ವಯಸ್ಸಲ್ಲಿ ಪಾಪ ಟೆನ್ಷನ್ ಆದ್ರೂ ಕೂಡ ಉತ್ತರ ಕೊಡ್ತಾ ಇದ್ದಾರೆ. ಅದನ್ನ ನೋಡಿ ಬಹಳ ಗ್ರೇಟ್ ಅನ್ನಿಸ್ತ್ರಿ. ನೀವು ಅಬ್ಸರ್ವ್ ಮಾಡಿರ್ಬೋದು ಯಾಕೆ ನಾನು ಈ ಮಾತು ಹೇಳ್ದೆ ಅನ್ನೋದನ್ನ. ಅದೇನೇ ಇರ್ಲಿ, ನಮ್ಮ ಮೋದಿಜಿ ಅವರು ಕೂಡ ಈ ಧರ್ಮಸ್ಥಳದ ವಿಚಾರವಾಗಿ ಸ್ವಲ್ಪ ಗಮನ ಹರಿಸ್ಬೇಕೇನೋ ಅಂತ ಅನ್ಸತ್ತೆ. ಅವರ ಅಟೆನ್ಷನ್ ಅನ್ನ ಈ ಕಡೆ ಕರ್ಕೊಂಡ್ ಬರೋಣ ಅಂತ ಹೇಳಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಜೊತೆಗೆ ಇಲ್ಲೇನೋ ತುಂಬಾ ನಮ್ಮ ಹೋಮ್ ಮಿನಿಸ್ಟರ್ ಏನಿದ್ದಾರೆ, ನಮ್ಮ ದೇಶದ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ಕೂಡ ಸ್ವಲ್ಪ ಗಮನ ಹರಿಸ್ಬೇಕು ವಾಟ್ಸ್ ಹ್ಯಾಪ್ನಿಂಗ್ ಇಯರ್ ಅನ್ನುವಂಥದ್ದು. ಹಾಗೆ ನಾನು ಇದನ್ನ ಹೇಳ್ತಾ ಇದ್ದೀನಿ. ಹಾಗೆ ಮಾಧ್ಯಮ ಮಿತ್ರರನ್ನ ಭೇಟಿ ಮಾಡ್ಬೇಕಂದ್ರೆ, ಮಾಧ್ಯಮ ಮಿತ್ರ ನಿಮ್ಗನಿಸ್ತಾ ಇಲ್ವಾ ಸುಜಾತಾ ಭಟ್ ಇಸ್ ಗ್ರೇಟ್ ದ್ಯಾನ್ ಮೋದಿಜಿ ಅಂತ? ಮೀಡಿಯಾದವ್ರು ಬಂದ್ರೆ ಏನ್ ಖುಷಿಯಾಗಿ ಆಹ್ವಾನನ ತಗೊಂಡು ಆರಾಮಾಗಿ ಮಾತಾಡ್ತಾ ಇದಾರೆ ನೋಡ್ರಿ, ಅದು ಖುಷಿ ಅನ್ಸೋದು. 56 ಇಂಚು ಈ ಮೀಡಿಯಾನ ಫೇಸ್ ಮಾಡೋದ್ರಲ್ಲಿ ಇಲ್ವಲ್ಲ ಅನ್ನೋ ಒಂದು ಸಣ್ಣ ಒಂದು ಬೇಜಾರಷ್ಟೇ. ಅದೇನೇ ಇರ್ಲಿ, ಸುಜಾತಾ ಭಟ್ ಅವ್ರನ್ನ ಒಂದ್ಸತಿ ನೋಡ್ಕೊಂಡ್ ಬನ್ನಿ. ಆ ಮೈಕ್ ಗಳನ್ನ ತಗೊಂಡ್ ಬಂದಾಗ ಹೆಂಗೆ ಅವರು ರೆಸ್ಪಾಂಡ್ ಮಾಡ್ತಾರೆ ಅಂತ ನೋಡ್ಕೊಂಡ್ ಬನ್ನಿ. ಮೂಲದಿಂದ ಬರುವ ನೀವು ಕಂಪ್ಲೇಂಟ್ ಕೊಡ್ತೀರಿ. ಅನನ್ಯ ಭಟ್ ಅನಿಲ್ ಭಟ್ಗೆ ಹುಟ್ಟಿದ ಮಗಳು. ನೀವು ಯಾವಾಗ ಮದುವೆ ಆಯ್ತು ನಮ್ಮ ಅನಿಲ್ ಭಟ್ ಅವರಿಗೆ? 82-83 ಅಲ್ಲಿ. ಅನಿಲ್ ಭಟ್ ಅವರು ಯಾವ ಊರವರು? ಅವ್ರು ಮಂಗಳೂರಿನವರು. ಮಂಗಳೂರಲ್ಲಿ ಎಲ್ಲಿ ಸ್ಪೆಸಿಫಿಕ್ ಆಗಿ? ಸುರತ್ ಕಲ್ಲು. ನಿಮ್ಗೆ ಅವ್ರಿಗೆ ಹೇಗೆ ಪರಿಚಯ ಆಯ್ತು? ಹಾಗಾದ್ರೆ ಅನಿಲ್ ಭಟ್ಗೂ ನಿಮ್ಗೆ ಹೇಗೆ ಪರಿಚಯ ಆಯ್ತು? ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ಅಂದ್ರೆ ಹೇಗೆ ಪರಿಚಯ? ಅವರು ನನಗೆ ಲಿವಿಂಗ್ ಟುಗೆದರ್ ಅಂತ ನಾನು ಹೇಳಿಲ್ಲ. ಅವರು ನನ್ನ ಗಂಡ. ಅವರು ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ. ಸೊ ಗೊತ್ತಿಲ್ಲದೆ ನೀವು ಮದುವೆ ಆಗಿದೆ? ಹೌದು. ಸೊ ಅನಿಲ್ ಭಟ್ ಅವ್ರನ್ನ ಮದುವೆ ಆಗಿದ್ದಕ್ಕೆ ನಿಮ್ಮ ಬಳಿ ಅವರ ಒಟ್ಟಿಗೆ ಇರುವ ಒಂದೇ ಒಂದು ಯಾವ್ದಾದ್ರು ಫೋಟೋ ಇದೆಯಾ ಅನಿಲ್ ಭಟ್ ಅವರ? ಆವಾಗ ನಾನು ಫೋಟೋ ತೆಗೆದುಕೊಳ್ಳುವಂತ ಸ್ಟೇಜ್ ಅಲ್ಲಿ ಇರ್ಲಿಲ್ಲ. ನನ್ನ ಫ್ಯಾಮಿಲಿ, ನನ್ನ ತಾಯಿಯ ಫೋಟೋ ನನಗೆ ಮೊನ್ನೆ ನಾನು ಒಂದು ಕಡೆಯಿಂದ ನಾನು ತೆಗೆದುಕೊಂಡಿರೋದು. ನನ್ನ ತಾಯಿಯ ಫೋಟೋ ಮಾತ್ರ ನಾನು ತೆಗೆದುಕೊಂಡಿರೋದು. ನನ್ನ ತಂದೆಯ ಫೋಟೋನು ಇಲ್ಲ. ಅದು ನನಗೆ ನಮ್ಮ ಈ ಅಕ್ಕನೇ, ನಾನು ಇಲ್ಲಿ ಎಲ್ಲಿದ್ದಾಳೆ ಆ ಅಕ್ಕನೇ ಕೊಟ್ಟಿರೋದು. ಸ್ಪೆಸಿಫಿಕ್ ಆಗಿ ಅನಿಲ್ ಭಟ್ ಅವ್ರ ಜೊತೆ ಯಾವ ಡೇಟ್ ಅಲ್ಲಿ ಮದುವೆ ಆಯ್ತು, ಯಾವ ಜಾಗದಲ್ಲಿ ಮದುವೆ ಆಯ್ತು? ಒಂದು ದೇವಸ್ಥಾನದಲ್ಲಿ ಮದುವೆ ಆಗಿರೋದು. ಅದು ಡೇಟ್ ಅನ್ನು ನೆನ್ಪಿಟ್ಕೋಬಹುದಾ? ಡೇಟ್ ನನಗೆ ನೆನಪಿಲ್ಲ. ಮದುವೆ ಅನ್ನೋದು ಸರ್, ಡೇಟ್ ಅನ್ನೋದು ನನಗೆ ಇವಾಗ್ಲೂ ನೆನಪಿಲ್ಲ. ಯಾವ ಡೇಟ್ ಅಲ್ಲ, ಎಲ್ಲಾ ನಾನು ಇಟ್ಕೊಂಡು ಹೋಗಕ್ಕೆ ನನಗೆ ಸಾಧ್ಯ ಇಲ್ಲ. ನನಗೆ ಇವಾಗ ಅನನ್ಯ ಭಟ್, ಇದು ರಂಗಪ್ರಸಾದ್. ಹೌದು, ಅನನ್ಯ ಭಟ್ ಅದು ಅವರ ಫಸ್ಟ್ ವೈಫ್. ಇವರ ಫಸ್ಟ್ ವೈಫ್ ಯಾರು? ರಂಗಪ್ರಸಾದ್ ಫಸ್ಟ್ ವೈಫ್ ಅಲ್ಲಲ್ಲ, ಇವರು ರಂಗಪ್ರಸಾದ್ ಫಸ್ಟ್ ವೈಫ್ ಆಗಿದ್ರೆ ಇವ್ರು ಯಾರು? ಇದು ನಮ್ಮ ಅಮ್ಮ.
ಓಕೆ. ರಂಗಪ್ರಸಾದ್ ಫಸ್ಟ್ ವೈಫ್ ಆಗಿದ್ರೆ ನೀವು ಮದುವೆ ಆಗಿದ್ದು ಇವ್ರಿಗೆಲ್ಲ ಯಾರಿಗೂ ಗೊತ್ತೇ ಇಲ್ವಾ? ಯಾರು ಮದುವೆ ಆಗಿರೋದು? ನೀವು ಮದುವೆ ಆಗಿದ್ದು ಯಾರನ್ನ ಮದುವೆ ಆಗಿರೋದು? ನೀವು ಯಾಕೆ ಈ ರೀತಿ ಕ್ವಶನ್ ಹಾಕ್ತಾ ಇದ್ದೀರಾ? ಈಗ ನೀವು ಕ್ವಶನ್ ಯಾವ ರೀತಿಯಲ್ಲಿ ಹಾಕ್ತಾ ಇದ್ದೀರಾ? ನಾನು ಮದುವೆ ಆಗಿದ್ದೀನಿ ಅನ್ನೋದಕ್ಕೆ ನಾನು ಹೇಳಿದಿನ, ನಾನು ಲಿವಿಂಗ್ ಟುಗೆದರ್ ಅಲ್ಲಿ ಇದ್ದೀನಿ ಅಂತ ಹೇಳಿದ್ದು. ನಾನು ಮದುವೆ ಆಗಿರೋದು ಅನಿಲ್ ಭಟ್ಟನ ಮಾತ್ರ. ಓಕೆ. ಅನನ್ಯ ಭಟ್ ನೀವು ಮಗಳು ಅಂತ ಹೇಳ್ಕೊಂತ ಇದ್ರಲ್ಲ, ಆ ಫೋಟೋ ಹೇಗೆ ಶುರುವಾಯ್ತು? ನಿಮಗೆ ಫೋಟೋ ಐಡಿಯಾ ಕೊಟ್ಟಿದ್ದೀನಿ. ನನ್ನ ಹತ್ರ ಫೋಟೋ ಯಾರು ಐಡಿಯಾ ಕೊಡ್ಲಿಲ್ಲ. ನನ್ನ ಮಗಳನ್ನ ನನ್ನ ಮಗಳಂತ ಹೇಳ್ಬೇಕು. ನಾನು ಒಂದು ಪಾಸ್ಪೋರ್ಟ್ ಸೈಡ್ ಒಂದೇ ಒಂದು ಫೋಟೋ ಇಟ್ಕೊಂಡಿದ್ದೆ. ಮಗು ಹುಟ್ಟಿದಾಗಿಂದ ಒಂದು ನಾಮಕರಣ ಆಗ್ಲಿ, ಒಂದು ಮ್ಯಾರೇಜ್ ಆಗ್ಲಿ, ಎಂತದ್ದು ಏನು ಮಾಡಿಲ್ಲ, ಒಂದು ಫೋಟೋ ಇಲ್ವಾ? ಅನಿಲ್ ಭಟ್ ಅವರು ಮದುವೆ ಆದ ನಂತರ ಯಾಕೆ ಅವರ ಒಟ್ಟಿಗೆ ಇರ್ಲಿಲ್ಲ? ಏನ್ ಸಮಸ್ಯೆ ಆಯ್ತು? ನನ್ನ ಫ್ಯಾಮಿಲಿಯಲ್ಲಿ ಏನ್ ಸಮಸ್ಯೆ ಆಯ್ತು? ನನ್ನ ಅಕ್ಕನ ಒಂದು ಮದುವೆ ಆಗ್ಬೇಕಾಗಿತ್ತು. ಈಗ ನಿಮ್ಮ ಟಿವಿಯಲ್ಲಿ ಬಂದು ಕೂತ್ಕೊಂಡಿದ್ರಲ್ಲ, ಅವರು ಮದುವೆ ಆಗೋ ತನಕ ನಾನು ಮನೆಯಲ್ಲಿದ್ದೆ. ಆಗ ನಿಮಗೆ 21 ವರ್ಷ ಸುಮಾರು ಇರಬಹುದು, ಅವ್ ಮದುವೆ ಆಗಿರ್ಲಿಲ್ಲ ಅನ್ನುವಂಥದ್ದನ್ನ ಅವ್ರು ಹೇಳ್ತಾರೆ. ಅವರಿಗೆ ನಾನು ಹೇಳಿಲ್ಲ, ನನ್ನ ಫ್ಯಾಮಿಲಿಯಲ್ಲಿ ನಾನು ಹೇಳಿಲ್ಲ ನಾನು ಮದುವೆ ಆಗಿದ್ದೀನಿ ಅಂತ. ಅದೇ ಒಂದು ದೊಡ್ಡ ಪ್ರಶ್ನೆ ಆಗಿತ್ತು ನನ್ನ ಫ್ಯಾಮಿಲಿಯಲ್ಲಿ. ಸೊ ಅವ್ರು ನಿಮ್ಮ ಅಕ್ಕನ ಮದುವೆ ಆಗುವ ಹೊತ್ತಿಗೆ ನಿಮ್ಮ ಮಗಳಿಗೆ ಎಷ್ಟು ವಯಸ್ಸಾಗಿತ್ತು? ನಿಮ್ಮ ಮಗಳು ಯಾವ ವರ್ಷದಲ್ಲಿ ಹುಟ್ಟಿದ್ದು? ನಿಮ್ಮ ಅಕ್ಕನ ಮದುವೆ ಅನನ್ಯ ಭಟ್, ನೀವ್ ಹೇಳೋ ಪ್ರಕಾರ ಅನನ್ಯ ಭಟ್ ಹುಟ್ಟಿದ್ದು ಯಾವ ವರ್ಷದಲ್ಲಿ? 83 ಅಲ್ಲಿ. ಸೊ ಹುಟ್ಟಿದ ನಂತರ ಆ ಮಗು ಏನ್ ಮಾಡಿದ್ರಿ? ಆ ಮಗುವನ್ನ ನದಿಯಲ್ಲಿ ತಗೊಂಡು ಹೋಗಿ ಬಿಟ್ಟಿದ್ರು. ಯಾರು ಬಿಟ್ಟಿದ್ರು? ಬಿಟ್ಟಿದ್ಯಾರು? ನಾನೇ ಅಂತ ಹೇಳಿದ್ರು. ಆದ್ರೆ ಅದನ್ನ ನಾನು ಯಾರು ಅಂತ ನಾನು ನಿಮಗ ಹೇಳಕ್ ಆಗಲ್ಲ, ನಾನು ಹೇಳೋದು ಇಲ್ಲ. ಆಯ್ತು. ನೀವು ಆ ಒಂದು ದಿನದ ಮಗುವನ್ನ ಈ ಅರವಿಂದ್ ಮತ್ತು ವಿಮಲಾ ಅನ್ನುವರು ಕರ್ಕೊಂಡು ಹೋಗಿದ್ರು. ಅವರು ಸಾಕ್ತಾ ಇದ್ರು. ಅವರು ನನಗೆ ಒಂದು ಪತ್ರದ ಮೂಲಕ ನಾನು ಎಲ್ಲಿದ್ದೀನಿ ಅಂತ ಹೇಳ್ಕೊಂಡು ನನಗೆ ಹೇಳಿದ್ರು, ನಾನು ಇಂಥ ಕಡೆ ಇದು ಮಾಡ್ತೀನಿ, ನೀವೆಲ್ಲಿದ್ರು ನಾನು ಒಂದು ಲೆಟ್ರ್ ಇದು ಮಾಡ್ತೀನಿ, ಒಂದು ಅಡ್ರೆಸ್ ಕೊಡ್ತೀನಿ, ಆ ಲೆಟ್ರಿಗೆ ನೀವು ಆ ಅಡ್ರೆಸ್ಗೆ ನೀವು ಲೆಟ್ರ್ ಬರೀರಿ ಅಂತ ಹೇಳಿದ್ರು. ಅರವಿಂದ್ ವಿಮಲಾ ಅವರು ಯಾವ ಊರವರು? ಅವರು ಒಂದು ಹಳ್ಳಿಯವರು. ಅವ್ರ ಜೊತೆ ನಿಮ್ಗೆ ಈಗಲೂ ಕಾಂಟ್ಯಾಕ್ಟ್ ಇದೆಯಾ? ಇವಾಗ ಇಲ್ಲ. ಅವರು ತುಂಬಾ ವಯಸ್ಸಾದವರು, ಅವ್ರು ಸತ್ತು ಹೋಗಿದ್ದಾರೆ. ಸೊ ನಿಮ್ಮ ಆಯ್ತು, ಅರವಿಂದ್ ವಿಮಲಾ ಅವರು ಸಾಕ್ತಾ ಇದಾರೆ ಅನ್ನೋದಾದ್ರೆ ನೀವು ಯಾವಾಗ ಮಗಳನ್ನ ಕರ್ಕೊಂಡು ಬರ್ತೀರಿ ನಿಮ್ಮ ಒಟ್ಟಿಗೆ ಇರ್ಲಿಕ್ಕೆ? ಯಾವ ವಯಸ್ಸಲ್ಲಿ ಕರ್ಕೊಂಡು ಬರ್ತೀರಿ? 7ನೇ ಕ್ಲಾಸ್ ಆದ ಮೇಲೆ ನನ್ನ ಜೊತೆಗೆ ನಾನು ಕರ್ಕೊಂಡು ಹೋಗ್ತಾ ಇರೋದು. 7ನೇ ಕ್ಲಾಸಿಗೆ ಕರ್ಕೊಂಡು ಬಂದ್ಮೇಲೆ 7ನೇ ಕ್ಲಾಸಿಂದ ಹೈಸ್ಕೂಲಿಗೆ ಯಾವ ಸ್ಕೂಲಿಗೆ ಅವ್ರನ್ನ ಅಡ್ಮಿಷನ್ ಮಾಡಿಸಿದ್ರಿ? ಹೈಸ್ಕೂಲಿಗೆ ಕೋಲ್ಕತ್ತಾದಲ್ಲಿ ನಾನು ಅಡ್ಮಿಷನ್ ಮಾಡಿದ್ದು. ಒಬ್ಬ ಶೇಟು ಅನ್ನುವರು ನನ್ನ ಮಗಳನ್ನ ಕರ್ಕೊಂಡು ಹೋಗಿ ಅವರು ನನ್ನನ್ನ ನೋಡ್ಕೊಂತಾ ಇದ್ರು. ಯಾವ ಇಯರ್ ಅಲ್ಲಿ? ಯಾವ ವರ್ಷದಲ್ಲಿ ಕೋಲ್ಕತ್ತಾಗ ಹೋಗಿ ನಿಮ್ಮ ಮಗಳನ್ನ 7ನೇ ಕ್ಲಾಸ್ಗೂ 8ನೇ ಕ್ಲಾಸ್ಗೂ ಅಡ್ಮಿಷನ್ ಮಾಡಿಸಿದ್ರಿ? ನನ್ಗೆ ಇವಾಗ ಅದು ಮರ್ತು ಹೋಗಿದೆ. ನಾನು ಅದನ್ನ ನೀವು ನನ್ನನ್ನ ಕೇಳಿದ್ರೆ ನನ್ಗೆ ಇವಾಗ ಎಲ್ಲಾನು ಈಗ ಈ ಬಿಸಿಯಲ್ಲಿ ನನಗೆ ಇವಾಗ ಒಂಥರ ಇದಾಗಿ ನಾನು ಮೆಂಟಲ್ ಇದಾಗಿದ್ದೀನಿ. ನಾವ್ ಯಾಕೆ ಇಷ್ಟು ಕ್ರಾಸ್ ಕ್ವಶನ್ ಮಾಡ್ತಿದ್ವಿ ಅಂದ್ರೆ, ನೀವು ಹೇಳೋ ಒಂದೊಂದು ಕತೆಗೂ ಇನ್ನೊಂದು ಕತೆಗೂ ಯಾವ ಕತೆ ಇಲ್ಲ, ಲಿಂಕ್ ಬೇಡ ನನ್ಗೆ ಯಾವ ಲಿಂಕ್ ಬೇಡ. ದಯವಿಟ್ಟು ನಾನು ನೀವು ಕೂತ್ಕೊಳ್ಳಿ, ನೀವು ಮಾತಾಡ್ಸೋಣ, ಕೂತ್ಕೊಳ್ಳಿ. ನೀವು ಸಮಸ್ಯೆ ನೋಡ್ಕೊಂಡ್ ಬಂದ್ರಲ್ಲ. ಆದ್ರೂ ನನಗೊಂದು ಬೇಸರ ಏನಪ್ಪಾ ಅಂತ ಹೇಳಿದ್ರೆ, ಆಕೆಗೆ ಸ್ವಲ್ಪ ಸಮಯ ಕೊಡ್ಬೇಕು. ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾರೆ ನೋಡಿ. ಇನ್ನು ಹೆಚ್ಚು ಮಾಧ್ಯಮದವರು ಆಕೆ ಮೇಲೆ ಒತ್ತಡ ಹಾಕೋದು ಅಷ್ಟು ಒಳ್ಳೇದಲ್ಲ. ಇರ್ಲಿ, ಆಕೆ ನೋಡಿ ಇಷ್ಟು ವಯಸ್ಸಾಗಿದೆ, ಆಕೆ ನಿಜ ಹೇಳ್ತಾ ಇದ್ದಾರೋ ಅಥವಾ ಇನ್ನೇನೋ ಕತೆ ಕಟ್ತಾ ಇದ್ದಾರೋ ಏನೋ ಇರ್ಲಿ, ಅದು SIT ತನಿಖೆ ಮಾಡತ್ತೆ. ಅಷ್ಟೊಂದು ಒಂದು ವಿಮೆನ್ ಅನ್ನ ಪ್ರೆಷರೈಸ್ ಮಾಡಿ ಶೋಷಣೆ ಮಾಡುವಂತದ್ದು ಒಳ್ಳೇದಲ್ಲ ಅಂತ ಹೇಳಿ ನಾನು ಮಾಧ್ಯಮ ಮಿತ್ರರ ಹತ್ರ ಈ ಮೂಲಕ ಕೇಳ್ಕೊಳ್ತೀನಿ. ಈ ವಿಡಿಯೋ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ಶೇರ್ ಮಾಡಿ. ನೀವು ಒಂದ್ ಧೈರ್ಯ ಮಾಡ್ರಿ. ಮೋದಿಜಿ ಅವ್ರಿಗೆ ಇದೇ ತರ ತಗೊಂಡೋಗಿ ಮೈಕ್ ಇಟ್ಟು ಕ್ವೆಶನ್ ಮೇಲೆ ಕ್ವೆಶನ್, ಮೈಕ್ ಮೇಲೆ ಮೈಕ್ ಇಟ್ಟು ನೀವು ಮಾತಾಡಿಸ್ಬೇಕು, ಅವ್ರು ಉತ್ತರ ಕೊಡ್ಬೇಕು. ಅದನ್ನ ಇಡೀ ನಮ್ ದೇಶ ನಿಜವಾಗ್ಲೂ ಖುಷಿಯಾಗಿ ನೋಡತ್ತೆ. ವಿಲ್ ಅಕ್ಸೆಪ್ಟ್ ದಟ್ ಈಸ್ 56. ಓಕೆ, 56 ಇಂಚಿನ ಎದೆಯುಳ್ಳಂತಹ ಮ್ಯಾನ್ ಅಂತ ನಾವು ಒಪ್ಕೊಳ್ತೀವ್ರಿ. ನೀವು ಅದನ್ನ ಮಾಡಿ ತೋರಿಸಿ ಅಂತ ಹೇಳಿ ಈ ವಿಡಿಯೋ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಅಂಡ್ ಆಲ್ಸೋ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಶೈಲಜಾ ಅಮರ್ನಾಥ್. ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡ್ಕೊಳ್ಳಿ, ಯಾಕಂದ್ರೆ ಅವಾಗ ನೋಟಿಫಿಕೇಶನ್ ಬರ್ತಾ ಇರತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.